ಏಟಿಗೆ ಅಮೆರಿಕ ತತ್ತರ. 3 ತಿಂಗಳಲ್ಲಿ ಎಲ್ಲ ದುಬಾರಿ, ತಿರುಗಿ ಬೀಳ್ತಾರ ಅಮೆರಿಕದ ಜನ. ನಮಸ್ಕಾರ ಸ್ನೇಹಿತರೆ. ಒಂದ್ ಕಡೆ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ, ಪುಟಿನ್ನ ಸೈಲೆಂಟ್ ಮಾಡ್ತೀನಿ, ಇದಕ್ಕಾಗಿ ಭಾರತದ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಊರ ಉಸಾಬರಿಗೆ ಇಳಿದಿರೋ ಟ್ರಂಪ್ ಮತ್ತೊಂದ್ ಕಡೆ ತಮ್ಮದೇ ಪಾಲಿಸಿಗಳಿಂದ ಅಮೆರಿಕಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ. ಹೊಸ ಎಕನಾಮಿಕ್ ಡೇಟಾ ಬಂದಿದ್ದು ಅಮೆರಿಕದಲ್ಲಿ ಒಂದೇ ತಿಂಗಳಲ್ಲಿ ಹೋಲ್ಸೇಲ್ ಇನ್ಫ್ಲೇಷನ್ 1% ಏರಿಕೆಯಾಗಿದೆ. ಕಳೆದ 3 ವರ್ಷಗಳಲ್ಲೇ ಇಷ್ಟು ದೊಡ್ಡ ಜಂಪ್ ಕಂಡು ಬಂದಿದೆ. ದಿನಬಳಕೆ ವಸ್ತುಗಳೆಲ್ಲ ದುಬಾರಿಯಾಗ್ತಿದೆ. ಈ ಟ್ರಂಪ್ ಸಹವಾಸ ಸಾಕಪ್ಪ ಸಾಕು ಅಂತ ಅಮೆರಿಕನ್ನರು ಹಿಡಿ ಶಾಪ ಹಾಕ್ತಿದ್ದಾರೆ. ಹಾಗಿದ್ರೆ ಅಮೆರಿಕದಲ್ಲಿ ಆಗ್ತಿರೋದೇನು? ಹಣದುಬ್ಬರ ಯಾಕೆ ಜಾಸ್ತಿ ಆಗ್ತಿದೆ? ಯಾವ್ಯಾವ ವಸ್ತು ಎಷ್ಟು ದುಬಾರಿಯಾಗಿದೆ? ಇದು ಮುಂದೆ ಅಮೆರಿಕನ್ನರು ಟ್ರಂಪ್ ವಿರುದ್ಧ ತಿರುಗಿ ಬೀಳೋಕೆ ಕಾರಣವಾಗುತ್ತಾ? ಎಲ್ಲವನ್ನ ಹೇಳ್ತೀವಿ, ವಿಡಿಯೋನ ಕಡೆ ತನಕ ನೋಡಿ. ದುಬಾರಿ ಆಯ್ತು ಅಮೆರಿಕ. ಹೌದು ಸ್ನೇಹಿತರೆ, ಸುಂಕ ಹೇರ್ತೀನಿ, ಅಮೆರಿಕನ ಗ್ರೇಟ್ ಮಾಡ್ತೀನಿ, ಟ್ಯಾರಿಫ್ನಿಂದ ಎಷ್ಟು ದುಡ್ಡು ಬರುತ್ತೆ ಅಂದ್ರೆ ಅದನ್ನ ಇಟ್ಕೊಳ್ಳೋಕೆ ನಮ್ಮ ಖಜಾನೆಗಳಲ್ಲಿ ಜಾಗವೇ ಇರಲ್ಲ ಅಂತ ಬಣ್ಣ ಬಣ್ಣದ ಬಡಾಯಿ ಬಿಟ್ಟಿದ್ದ ಸುಂಕ ಮಹಾಶಯ ಟ್ರಂಪ್ ಈಗ ಅಮೆರಿಕದ ಆರ್ಥಿಕತೆಗೆ ಕೊಳ್ಳಿ ಇಟ್ಟಿದ್ದಾರೆ. ಇನ್ಫ್ಲೇಷನ್ಗೆ ಕಾರಣ ಆಗಿದ್ದಾರೆ. ಜುಲೈನಲ್ಲಿ ಅಮೆರಿಕದ ಹೋಲ್ಸೇಲ್ ಹಣದುಬ್ಬರ ಬಹುತೇಕ 1% ಏರಿಕೆಯಾಗಿದೆ. ಇದು ಕೇಳಲಿಕ್ಕೆ ಸಣ್ಣ ಸಂಖ್ಯೆ ಅನಿಸಬಹುದು. ಆದರೆ ಅಮೆರಿಕದಂತಹ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರಗಳಲ್ಲಿ ಇನ್ಫ್ಲೇಷನ್ ತುಂಬಾ ವ್ಯತ್ಯಾಸ ಆಗಲ್ಲ. ಇನ್ಫ್ಯಾಕ್ಟ್ 3 ವರ್ಷಗಳಲ್ಲಿ ಅಮೆರಿಕದ ಇನ್ಫ್ಲೇಷನ್ನಲ್ಲಾದ ಅತಿದೊಡ್ಡ ಏರಿಕೆ ಇದು. ಇದರ ಎಫೆಕ್ಟ್ ಈಗ ಅಮೆರಿಕದ ಕಂಪನಿಗಳ ಮೇಲಾಗೋಕೆ ಶುರುವಾಗಿದೆ. ಅಮೆರಿಕದ ವಾರ್ಷಿಕ ಪ್ರೊಡ್ಯೂಸರ್ಸ್ ಪ್ರೈಸ್ ಇಂಡೆಕ್ಸ್ ಪಿಪಿಐ ಬರೋಬ್ಬರಿ 3.3% ಏರಿಕೆಯಾಗಿದೆ. ಪಿಪಿಐ ಅಂದ್ರೆ ಒಂದು ವಸ್ತು ಉತ್ಪಾದನೆ ಹಂತದಲ್ಲಿರುವಾಗ ಆಗುವ ಬೆಲೆ ಏರಿಕೆ. ಉದಾಹರಣೆಗೆ, ಒಂದು ಬೇಕರಿ ಇದ್ರೆ ಅಲ್ಲಿ ಬೇಕರಿ ಉತ್ಪನ್ನಗಳಿಗೆ ಬೇಕಾದ ಹಾಲು, ಹಿಟ್ಟು, ಸಕ್ಕರೆ ಅಂತಹ ಮೂಲ ವಸ್ತುಗಳನ್ನ ಹೋಲ್ಸೇಲ್ನಲ್ಲಿ ಖರೀದಿ ಮಾಡಬೇಕಾಗತ್ತೆ. ಈ ಮೂಲ ವಸ್ತು ಬೆಲೆ ಜಾಸ್ತಿ ಆದ್ರೆ ಡೆಲಿವರಿ ಕಾಸ್ಟ್, ಸರ್ವಿಸ್ ಕಾಸ್ಟ್ ಎಲ್ಲ ಏರಿಕೆಯಾಗತ್ತೆ. ಕೊನೆಗೆ ಇಡೀ ಬೇಕರಿ ಉತ್ಪಾದನೆ ವೆಚ್ಚನೇ ಜಂಪ್ ಆಗತ್ತೆ. ಈ ಬೆಲೆ ಏರಿಕೆಯನ್ನೇ ಪಿಪಿಐ ಅಂತ ಕರೀತಾರೆ. ಈಗ ಅಮೆರಿಕದ ಪಿಪಿಐ ಇಂಡೆಕ್ಸ್ ಬರೋಬ್ಬರಿ 3.3% ಏರಿಕೆಯಾಗಿದೆ. ಕೋವಿಡ್ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ಜಾಸ್ತಿ ಆಗಿದೆ. ಕಂಪನಿಗಳು ಒಂದು ಹಂತದವರೆಗೆ ಈ ಪಿಪಿಐ ನ ತಡೆದುಕೊಳ್ಳಬಹುದು. ಆದ್ರೆ ನಿರಂತರವಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಆ ಹೊರೆನ ಗ್ರಾಹಕರ ಮೇಲೆ ಹಾಕ್ತಾರೆ. ತಮ್ಮ ಉತ್ಪನ್ನಗಳ ಬೆಲೆನ ಜಾಸ್ತಿ ಮಾಡ್ತಾರೆ. ಈಗ ಅಮೆರಿಕದಲ್ಲಿ ಕೂಡ ಹಾಗೆ ಆಗ್ತಿದೆ. ಹೋಲ್ಸೇಲ್ ರಿಟೇಲ್ ಮಾರಾಟಗಾರರು ತಮ್ಮ ಮಾರ್ಜಿನ್ ನ 2% ಏರಿಕೆ ಮಾಡಿದ್ದಾರೆ. ಇದರರ್ಥ ಕಂಪನಿಗಳು ತಮ್ಮ ಖರ್ಚನ್ನ ಕಮ್ಮಿ ಮಾಡಿಕೊಳ್ಳೋಕೆ ಗ್ರಾಹಕರಿಗೆ ಹೆಚ್ಚು ಚಾರ್ಜ್ ಮಾಡ್ತಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿ ಸರಾಸರಿ ಸರಕುಗಳ ಬೆಲೆ 0.4% ಜಂಪ್ ಆಗಿದೆ. ಅಗೇನ್ ಇದು ಕೂಡ ಸಣ್ಣ ಏರಿಕೆ ಅಂತ ಅನಿಸಬಹುದು. ಆದ್ರೆ ಅಮೆರಿಕದ ದಿನಬಳಕೆ ವಸ್ತುಗಳ ಬೆಲೆ ಕೇಳಿದ್ರೆ ನಿಮಗೆ ಈ ಇನ್ಫ್ಲೇಷನ್ ಗಂಭೀರತೆ ಅರ್ಥ ಆಗುತ್ತೆ. ಮೊಟ್ಟೆಯಿಂದ ಹಾಲಿನವರೆಗೆ ಎಲ್ಲಾ ಕಾಸ್ಟ್ಲಿ. ಹೌದು ಸ್ನೇಹಿತರೆ, ಇನ್ಫ್ಲೇಷನ್ ನ ಬಿಸಿ ಅಮೆರಿಕನ್ನರಿಗೆ ತಟ್ಟೋಕೆ ಶುರುವಾಗಿದೆ. ಈ ಪಟ್ಟಿ ನೋಡಿ. ಜೂನ್ನಲ್ಲಿ $342.05 ಇದ್ದ ಮೊಟ್ಟೆ, ಮೀನು, ಮಾಂಸದ ಬೆಲೆ ಜುಲೈನಲ್ಲಿ $344.15 ಆಗಿದೆ. ಅಂದ್ರೆ $2 ಏರಿಕೆ. ಏನು ಕೇವಲ $2 ಅಷ್ಟೇ ಅಲ್ವಾ ಅಂದ್ಕೊಳ್ಬೇಡಿ. $2 ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ $170 ಏರಿಕೆ ಆಗತ್ತೆ. ಅಮೆರಿಕದಲ್ಲಿ ಪ್ರತಿ ಪಾಯಿಂಟ್ ವ್ಯತ್ಯಾಸನೂ ಕೂಡ ಭಾರಿ ಮಹತ್ವ ಪಡೆದುಕೊಳ್ಳುತ್ತೆ. ಅದೇ ರೀತಿ ಹಾಲು ಮತ್ತು ಡೈರಿ ಉತ್ಪನ್ನಗಳ ಬೆಲೆ $270.62 ನಿಂದ $272.58 ಆಗಿದೆ. ಮತ್ತೆ $2 ಏರಿಕೆ. ಹೋಟೆಲ್ ತಿನಿಸುಗಳ ಬೆಲೆ ನೋಡಿ. ಜೂನ್ನಲ್ಲಿ $382.75 ಇದ್ದಿದ್ದು ಜುಲೈನಲ್ಲಿ $383.81 ಆಗಿದೆ. ಹೆಚ್ಚು ಕಡಿಮೆ $85 ಜಾಸ್ತಿ. ಇನ್ನು ಮನೆ ಬಾಡಿಗೆ ಬೆಲೆ ನೋಡಿ. $434.59 ನಿಂದ $435.48 ಆಗಿದೆ. ಅಂದ್ರೆ ಪ್ರತಿ ಚದರ ಅಡಿಗೆ $1 ಏರಿಕೆಯಾಗಿದೆ. ಅಮೆರಿಕನ್ನರಿಗೆ ಇದು ಬಹಳ ದೊಡ್ಡ ಹೊಡೆತ. ಯಾಕಂದ್ರೆ ಸುಮಾರು 36% ಅಮೆರಿಕನ್ನರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ತಮ್ಮ ತಿಂಗಳ ಖರ್ಚಿನಲ್ಲಿ 35% ಕೇವಲ ಬಾಡಿಗೆಗೆ ಮೀಸಲಿಡ್ತಾರೆ. ಇಂಥದ್ರಲ್ಲಿ ಬಾಡಿಗೆ ಖರ್ಚು ಹೆಚ್ಚಾಗ್ತಿರೋದು ಅಮೆರಿಕನ್ನರಿಗೆ ಭಾರಿ ಪೆಟ್ಟು ನೀಡಿದೆ. ಪ್ರಾಸೆಸ್ಡ್ ಗೂಡ್ಸ್ ಬೆಲೆ 2% ಜಂಪ್ ಆಗಿದೆ. ಹೀಗೆ ಮೆಡಿಕಲ್ ಸರ್ವಿಸ್, ಹೊಸ ವಾಹನಗಳ ಬೆಲೆ, ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ಏರಿಕೆಯಾಗ್ತಾ ಹೋಗ್ತಿದೆ. ಅಮೆರಿಕನ್ನರ ಜೇಬು ಸುಡೋಕೆ ಕಾರಣ ಆಗಿದೆ. ಅನೇಕ ಕಡೆ ಆಲ್ರೆಡಿ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳು ಶುರುವಾಗಿವೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ $29,700 ಮಾತ್ರ.
ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಟ್ರಂಪ್ ಟ್ಯಾರಿಫ್ ಆಟ. ಹೌದು ಸ್ನೇಹಿತರೆ, ಸುಂಕ ಸಾಮ್ರಾಟ ಟ್ರಂಪ್ರ ಟ್ಯಾರಿಫ್ ಚೆಲ್ಲಾಟ ಈ ರೀತಿ ದಿಢೀರ್ ಅಂತ ಇನ್ಫ್ಲೇಷನ್ ಹೆಚ್ಚಾಗೋಕೆ ಕಾರಣ. ಟ್ಯಾರಿಫ್ ಅನ್ನೋದು ದೇಶಕ್ಕೆ ಆಮದಾಗೋ ವಸ್ತುಗಳ ಮೇಲೆ ಹಾಕೋ ತೆರಿಗೆ. ಆ ತೆರಿಗೆನ ಯಾರು ಪೇ ಮಾಡ್ತಾರೆ? ಅಮೆರಿಕದ ಕಂಪನಿಗಳೇ ಅಥವಾ ಅಮೆರಿಕದಲ್ಲಿ ಉದ್ಯಮ ನಡೆಸ್ತಿರುವಂತಹ ಕಂಪನಿಗಳು. ಈಗೊಂದ್ ವೇಳೆ ನೀವು ಕೆನಡಾದಿಂದ ಅಮೆರಿಕಕ್ಕೆ ಫರ್ನಿಚರ್ ತರಿಸ್ತಿದ್ದೀರಿ ಅಂದ್ರೆ ಅಲ್ಲಿ ಕೆನಡಾದ ವ್ಯಾಪಾರಿ ಟ್ಯಾರಿಫ್ ವಿಧಿಸಲ್ಲ. ಯಾಕಂದ್ರೆ ಆ ಫರ್ನಿಚರ್ ಬೇಕಾಗಿರೋದು ಅಮೆರಿಕದ ಕಂಪನಿಗೆ. ಹೀಗಾಗಿ ಅಮೆರಿಕದ ಕಂಪನಿನೇ ಹೆಚ್ಚಿನ ವೆಚ್ಚ ಭರಿಸಬೇಕು. ಆದ್ರೆ ಎಲ್ಲಿವರೆಗೆ ಅಂತ ಕಂಪನಿಗಳು ಹೀಗೆ ಟ್ಯಾರಿಫ್ ಹೊರೆ ಹೊರ್ತಾವೆ? ಅಲ್ಟಿಮೇಟ್ಲಿ ಈ ಖರ್ಚು ಅಮೆರಿಕದ ಗ್ರಾಹಕರ ಮೇಲೆ ಬೀಳಬೇಕು. ಆರಂಭದಿಂದಲೂ ಅನೇಕ ಆರ್ಥಿಕ ತಜ್ಞರು ಈ ವಿಚಾರನ ಗಿಣಿ ಹೇಳಿದ ಹಾಗೆ ಹೇಳಿದ್ರು. ಆದ್ರೂ ಟ್ರಂಪ್ ಮತ್ತವರ ಮಗ ಬಳಗ ಕೇಳಲೇ ಇಲ್ಲ. ಈಗ ಅನುಭವಿಸಬೇಕಾಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತಲೇ ಹೋಗುತ್ತೆ. ಅಮೆರಿಕದ ಏಲ್ ಯೂನಿವರ್ಸಿಟಿ ಇತ್ತೀಚೆಗೆ ಟ್ಯಾರಿಫ್ ಬಗ್ಗೆ ಒಂದು ರಿಪೋರ್ಟ್ ನೀಡಿತ್ತು. ಅದರಲ್ಲಿ ಟ್ಯಾರಿಫ್ ಕಾರಣದಿಂದ ಅಮೆರಿಕದ ಪ್ರತಿ ಕುಟುಂಬ ಹೆಚ್ಚುವರಿಯಾಗಿ ಸರಾಸರಿ $2,400 ಅಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 2 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಬೇಕಾಗತ್ತೆ ಅಂತ ಉಲ್ಲೇಖ ಮಾಡಿದೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಇದರಲ್ಲಿ ಉತ್ಪ್ರೇಕ್ಷೆ ಏನ್ ಕಾಣಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಆಮದಿನ ಮೇಲೆ ಆಧಾರವಾಗಿರೋ ದೇಶ. ಅಲ್ಲಿನ ಜಿಡಿಪಿಯ 13% ಆಮದು ಮಾಡ್ಕೋತಾರೆ. ಅವರ ಕಂಪನಿಗಳು ಬೇರೆ ದೇಶಗಳಲ್ಲಿ ಉತ್ಪಾದನೆ ಮಾಡಿ ಅಲ್ಲಿಂದ ಮತ್ತೆ ಅಮೆರಿಕಕ್ಕೆ ಕಳಿಸ್ತಾರೆ. 2024ರ ಅಂಕಿಅಂಶಗಳನ್ನೇ ತಗೊಂಡ್ರೆ ಅಮೆರಿಕ $4 ಟ್ರಿಲಿಯನ್ ಮೊತ್ತದಲ್ಲಿ ವಿದೇಶಿ ವಸ್ತುಗಳನ್ನ ಆಮದು ಮಾಡಿಕೊಂಡಿದೆ. 2023ಕ್ಕೆ ಹೋಲಿಸಿಕೊಂಡ್ರೆ ವರ್ಷದಿಂದ ವರ್ಷಕ್ಕೆ $253 ಬಿಲಿಯನ್ ಹೆಚ್ಚಾಗಿದೆ. ಸೊ ಟ್ರಂಪ್ 6 ಖಂಡಗಳ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಅಲ್ಲಿಂದ ಬರೋ ಎಲ್ಲಾ ವಸ್ತುಗಳು ಕೂಡ ಇನ್ಮೇಲೆ ದುಬಾರಿಯಾಗಲಿವೆ. ಹೀಗಾಗಿ ಆ ಟ್ಯಾರಿಫ್ ಕಾರಣಕ್ಕೆ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗುತ್ತೆ ಅನ್ನೋದು ತಜ್ಞರ ಮಾತು. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಂಪ್ರ ಟ್ಯಾರಿಫ್ ಆಟದಿಂದ ಅಮೆರಿಕದಲ್ಲಿ ಹೇಗೆ ಬೆಲೆ ಏರಿಕೆ ಆಗ್ತಿದೆ ಅಂತ ತಿಳಿಸಿಕೊಡೋ ಪ್ರಯತ್ನ. ಈ ವರದಿ ನೋಡಿ ನಿಮಗೇನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದ.